ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಸವಭವನದಲ್ಲಿ ನೂಪುರ್ ನೃತ್ಯ ವಿದ್ಯಾಮಂದಿರ ಜಮಖಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ನೃತ್ಯ ವೈಭವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಉದ್ದಿಮೆದಾರ ಗೋವಿಂದ ಭಂಗ್, ಡಾಕ್ಟರ್ ಎಚ್.ಜಿ. ದಡ್ಡಿ, ಡಾಕ್ಟರ್ ಲಕ್ಷ್ಮೀ ತುಂಗಳ, ಡಾಕ್ಟರ್ ಜಿ.ಎನ್. ಸನದಿ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಚಾರ್ಯ ಆದಂತಹ ಸುನಂದ ಶಿರೂರ್, ಹಿರಿಯ ಕಲಾವಿದ ಜಗನ್ನಾಥ್ ದೇಸಾಯಿ, ನೂಪುರ್ ನೃತ್ಯ ವಿದ್ಯಾಮಂದಿರದ ನಿರ್ದೇಶಕಿ ಜಯೇಶ್ವರಿ ನಾಯಕ್, ಎಸ್.ಎಂ. ಕುಂಬಾರ್ ಸೇರಿದಂತೆ ವೇದಿಕೆ ಮೇಲೆ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಶಾಸಕ ಜಗದೀಶ್ ಗುಡುಗುಂಟಿ, ಡಾಕ್ಟರ್ ಎಚ್.ಜಿ. ದಡ್ಡಿ, ಡಾಕ್ಟರ್ ಲಕ್ಷ್ಮೀ ತುಂಗಳ, ಗೋವಿಂದ್ ಭಂಗ್, ಸುನಂದ ಶಿರೂರ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿನ ಗಣ್ಯರು ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ರತ್ನ ಶೇಟ್ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸ್ವಾಗತಿಸಿದರೆ ಶ್ರೀನಿವಾಸ್ ಕಟ್ಟಿಮನಿ ನಿರೂಪಿಸಿ ವಂದನಾರ್ಪಣೆ ಮಾಡಿದರು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಅವರು ತಮ್ಮ ನೃತ್ಯದ ಪ್ರತಿಭೆಯನ್ನು ತೋರಿಸಿ ಬಂದಿದ್ದಾರೆ. ಅದಕ್ಕೆ ಹೆಚ್ಚಿಗೆ ನಾವು ಒತ್ತು ಈ ಒಂದು ಕಲೆಯ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ನಾವು ಸರಿಪಡಿಸಿ ಅವರೆಲ್ಲ ಕಾಲಗಳಿಗೆ ನಾವು ಯಾವತ್ತೂ ಸದಾ ಜನರು ಇದ್ದೇ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇವರು ಇವರು ಆಸಕ್ತಿ ವಹಿಸಿ ಮಕ್ಕಳಲ್ಲಿ ನಿಪುಣರಾಗಲಿ ಕಲೆಯನ್ನು ತಂದಲಿ ನೃತ್ಯಕಲೆ ಉಳಿದುಕೊಂಡು ಬೆಳೆದುಕೊಂಡು ಹೋಗೋದಕ್ಕೆ ಸಂಬಂಧಿಸಿರುವ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಿರುವಂತಹ ಅದೇ ಭಾರತ ಸ್ಟೂಡೆಂಟ್ ಮಾತ್ರ ಅದೇ ಮಾತಾಡಿದ್ದು ಮಕ್ಕಳು ಪಾಲ್ಗೊಂಡಿದ್ದೆ ವಿದ್ಯುತ್ ಹೋಗ್ತಾ ಇದ್ದೀವಿ. ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಮಕ್ಕಳಿಗೆ ಒಂದು ಬಿಡೋದಿಲ್ಲ. ಆ ಒಂದು ವಿರೋಧಿಯಲ್ಲಿ ಇವರು ಕಾರ್ಯಕ್ರಮವನ್ನು ಹಾಕಿಕೊಂಡು ಅದರಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ನೀಡುವ ಪ್ರೋತ್ಸಾಹ ಮಾಡುವ ಒಂದು ಈ ವ್ಯವಸ್ಥೆ ಬಹಳಷ್ಟು ಅನುಭವದಾಯಕ. ಈ ವೇಳೆಗಾದ ಭಾರತದಲ್ಲಿ ಸಾಹಿತ್ಯ ಸಂಗೀತ ನೃತ್ಯ ಅಂತ ನಾವು ಹೇಳ್ತೀವಿ. ಆ ನೃತ್ಯ ಏನಂದ್ರೆ ಭಾರತದ ಪಾರಂಪರ್ಯವನ್ನು ಉಳಿಸಿಕೊಂಡ ಒಂದು ಕಲೆಯಾಗಿ ನಾವು ನೋಡ್ತೀವಿ. ನಮ್ಮ ಜಮಖಂಡಿಯಲ್ಲಿರುವ ಅನೇಕ ಭಾರತದ ಮಕ್ಕಳನ್ನ ಭರತನಾಟ್ಯ ಕಾರ್ಯಕ್ರಮ ಮಾತಾಡಿ ಅಂತಂದ್ರೆ ಕ್ರಿಯಾಶೀಲತೆಯನ್ನ ಹೆಚ್ಚಿನದಾಗಿ ಪ್ರಮುಖ ಪಾತ್ರ ವಹಿಸಿದಾಗ ನಾವು ನೋಡ್ತಾ ಇದ್ವಿ. ಈ ಶಾಸ್ತ್ರೀಯ ಸಂಗೀತ ಹಾಗೂ ನೃತ್ಯ ಮನುಷ್ಯನ ಭಾವನೆಗಳನ್ನ ಅತ್ಯಂತ ಸಮರ್ಪಕವಾಗಿ ಅಭಿವೃದ್ಧಿಸಲಿರುವಂತಹ ಏಕೈಕ ಮಾಧ್ಯಮ. ಭಾರತದ ಇತಿಹಾಸದಲ್ಲಿ ಈ ಸಂಗೀತ, ಸಾಹಿತ್ಯ, ನೃತ್ಯ ಅತ್ಯಂತ ಅಮೋಘವಾಗಿ ಬೆಳೆದು ಬಂದಿದೆ. ಅದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದಿನ ಜನಾಂಗದ ಸೌಂದರ್ಯ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆ ನಿಮಿಷದಲ್ಲಿ ಶ್ರೀಮತಿ ಜಯಶ್ರೀಗಳು ಕಳೆದ 20 ವರ್ಷಗಳಿಂದ ಒಂದು ದಿನ ತಪ್ಪಿಸಲೇ ನಮ್ಮ ಜಮಖಂಡಿಯ ಮಕ್ಕಳಿಗಾಗಿ ರಾಮದುರ್ಗದಿಂದ ನಿರಂತರವಾಗಿ ಪ್ರತಿ 2 ವಾರಗಳು ಮಕ್ಕಳನ್ನ ಈ ನೃತ್ಯದಲ್ಲಿ ತೊಡಗಿಸಿಕೊಂಡಿರುವುದು ತುಂಬಾ ಶ್ಲಾಘನೀಯ. ಬಹಳ ಸುಂದರವಾದ ದಿವಸ. ಯಾಕಂದ್ರೆ ನೂಪುರ ನೃತ್ಯ ಈ ವಿದ್ಯಾಸಂಸ್ಥೆ ಜಮಖಂಡಿ 5 ವರ್ಷ ನಂತರ ಬಂದಿದೆ. ಮತ್ತೆ ನಮ್ಮ ಎಲ್ಲಾ ಮಕ್ಕಳು ಬಹಳ ಕಲೆಯಿಂದ ಮತ್ತೆ ಅವರು ಪ್ರೇರಿತ ಬಹಳ ಶ್ರಮದಿಂದ ಅವರು ಈ ಕಲೆಯನ್ನು ಕಲ್ಪಿಸಿದ್ದಾರೆ. ಆ ಕಲೆಯನ್ನು ಇವತ್ತಿನ ದಿವಸ ಈ ವೇದಿಕೆಯ ಮುಖಾಂತರ ಎಲ್ಲರಿಗೂ
ಅವರು ಹುಟ್ಟುತ್ತಾರೆ. ಸೊ ಅದಕ್ಕೆ ಇವತ್ತಿನ ಕೃಷಿ ದಿವಸ ನುಪೂರು ಅಂದರೆ ಎಸ್ಸಿಗೆ ನಾವು ಯಾವತ್ತೂ ಕೇಳಕ್ಕಿಲ್ಲ. ಆದ್ರೆ ಇವತ್ತು ಸಾಕ್ಷಾತ್ ಶ್ರೀಕೃಷ್ಣ ಎಸ್ಸಿಗೆ ಆ ಸ್ವರವನ್ನು ನಾವು ಎಲ್ಲರೂ ಕೇಳುತ್ತೀವಿ.